ಇತ್ತೀಚೆಗೆ ಅವರ ಬಂಡವಾಳನೂ ಕೂಡ ಬಯಲಾಗಿದೆ. ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನ 5 ಎಕರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಏನವರ ಕಂಪ್ನಿಗೆ ಇವತ್ತು ರಾಹುಲ್ ಖರ್ಗೆ ಅವರಿಗೆ KDB ಅವರು ಅಕ್ರಮವಾಗಿ ಅಲಾಟ್ ಮಾಡ್ತಾರೆ, ಅಕ್ರಮವಾಗಿ ತರಾತುರಿಯಲ್ಲಿ ಅವ್ರಿಗೆ ಅಲಾಟ್ ಮಾಡ್ತಾರೆ. ಅದನ್ನು ಇವಾಗ ಹಿಂದಿರುಗಿಸಿಲ್ವ? ಹಂಗಾರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಾ? ನಾನು ತಮ್ಮ ಮೂಲಕ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಇವತ್ತು ನನ್ನ ಸವಾಲನ್ನು ಹಾಕ್ತಾ ಇದ್ದೇನೆ. ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಇದ್ದದಲ್ಲಿ ನನ್ನ ಮೇಲೆ ಬಂದಿರತಕ್ಕಂಥ ತಾವು ಹೊರಿಸಿರ್ತಕ್ಕಂಥ 150 ಕೋಟಿ ಆರೋಪ ನನ್ನ ಮೇಲೆ ಏನು ಮಾಡಿದ್ದೀರಿ, ಅದ್ರ ಬಗ್ಗೆನೂ CBI ತನಿಖೆ ಕೊಡಿ, ಅದನ್ನು ಕೂಡ CBI ತನಿಖೆ ಕೊಡಿ. ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನ್ನ ಚೇರ್ಮನ್ ಅವರು ಏನು ವರದಿ ಕೊಟ್ಟಿದ್ದಾರೆ, ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ, ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಆ ವರದಿನ ಸಿದ್ದರಾಮಯ್ಯನವರ ಹಿಂದೆ, ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆನೂ ಕೂಡ CBI ತನಿಖೆ ಮಾಡಿ. ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಏನು ಇವತ್ತು ಆ ವರದಿ ಕೊಟ್ಟಾಗ ವಿಜಯೇಂದ್ರ ಅವರು 150 ಕೋಟಿ ಕೊಟ್ಟು ಆ ವರದಿಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ? ಆ ವರದಿಯಲ್ಲಿ ಆರೋಪ ಇರೋದು ಯಾರ ಮೇಲೆ? ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು. ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ ಇವತ್ತು, ಪ್ರಾಪರ್ಟಿ ವಿಚಾರದಲ್ಲಿ ಲೂಟಿ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಮತ್ತೇನು ಮುಖ್ಯಮಂತ್ರಿಗಳು ಸತ್ಯ ಹರಿಶ್ಚಂದ್ರರು ಅಂತೇಳಿ ಮಾತನಾಡ್ತಾ ಇದ್ದಾರಲ್ಲ, ತಮ್ಮ ತಟ್ಟೆಯಲ್ಲಿ ಇವತ್ತು ಸತ್ತಿರ್ತಕ್ಕಂಥ ಹೆಗಣ ಬಿದ್ದಿದೆ, ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು. ಇವತ್ತು ಆ ಮೂಢ ಬಗ್ಗೆನೂ ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ. ಮೂರನ್ನು ನೀವೇ ಮುಖ್ಯಮಂತ್ರಿಗಳಿದ್ದೀರಿ, ಪ್ರಧಾನಮಂತ್ರಿಗಳು ಯಾಕೆ CBI ತನಿಖೆಗೆ ಆದೇಶ ಮಾಡಬೇಕು? ಇವೆಲ್ಲವೂ ಕೂಡ ಮೈಸೂರಿನ ಮೂಢ ಹಗರಣ, ಇವತ್ತು ಅನ್ವರ್ ಮಾನಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ಫ್ ವಿಚಾರದಲ್ಲಿ, ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿಯನ್ನು ಆರೋಪ ಮಾಡಿದ್ದೀರಿ. ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ, CBI ನೀವೇ ಆದೇಶ ಮಾಡಿ. ಸಿದ್ದರಾಮಯ್ಯವ್ರಿಗೆ ಭಾಳ ವಿಶ್ವಾಸ ಬಂದಿದೆಯಲ್ಲ CBI ಬಗ್ಗೆ, ನೀವೇ ಆದೇಶ ಮಾಡಿ ಮುಖ್ಯಮಂತ್ರಿಗಳು. ಅದನ್ನು ಬಿಟ್ಬಿಟ್ಟು ಇವತ್ತು ಹಿಟ್ ಅಂಡ್ ರನ್, ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು. ನಾನು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ, ನನ್ನನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ, ರಾಜ್ಯದಲ್ಲಿ ಇವತ್ತೇನೋ ಬಾಣಂತಿಯರು ಸಾವಾಗಿದೆ, ಶಿಶುಗಳ ಮರಣ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದನ್ನು ಬಿಟ್ಬಿಟ್ಟು BJPಯವ್ರನ್ನ ನಮಗೆ ಗೊಡ್ಡ ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ಪ್ರಾಮಾಣಿಕರಿದ್ದ ಮೊನ್ನೆ ನೋಡಿದ್ರಿ, ಪಂಚಮಸಾಲಿ ಹೋರಾಟ, ರೈತಾಪಿ ವರ್ಗದವರು ಇರ್ತಕ್ಕಂಥದ್ದು, ಹಿಂದೂಗಳ ಮೇಲೆ ಇವತ್ತು ಲಾಠಿ ಪ್ರಹಾರವನ್ನು ಮಾಡಿದ್ರು. ಈ ರೀತಿ ಏನಿವತ್ತು ಷಡ್ಯಂತ್ರ ನಡೀತಾ ಇದೆ, ಇವತ್ತು ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥದ್ದು, ನಮ್ಗಳಿಗೆ ಇವತ್ತು ವಿರೋಧ ಪಕ್ಷದವರು ಬೆದರಿಕೆ ಆಗ್ತಕ್ಕಂಥದ್ದು, ಇದ್ಯಾವುದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಬಗ್ಗುವಂಥ ಪ್ರಶ್ನೆನೇ ಇಲ್ಲ, ಹೆದರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ಈಗ ಆ ವಿಡಿಯೋ ಪ್ರಿಯಾಂಕಾ ಖರ್ಗೆ ಅವರ ಆರೋಪದಲ್ಲಿ ಅಲಿಗೇಷನಲ್ಲಿ ಅನ್ವರ್ ಮಾನಿಕ್ಪಾಡಿ ಅವರು ಏನೇ ಮಾತಾಡಿದಂತಹ ವಿಡಿಯೋಗಳನ್ನು ಪತ್ರಿಕೆಗಳಿಗೆ ಕೊಟ್ಟಂತ